ಮತ್ತು ಬೇಸಿಕ್ ಟ್ಯೂಟೋರಿಯಲ್ಸ್ ಫಾರ್ ಯು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. www.youtube.com/basic tutorials for you ಅಂತ ಟೈಪ್ ಮಾಡಿಬಿಟ್ಟು ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ನಮ್ಮ ಮುಂದಿನ ಎಲ್ಲ ವೀಡಿಯೋಸ್ ನಿಮ್ಗೆ ಸಿಗೋ ಥರ ಮಾಡ್ಕೊಬೋದು. ಈ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿದ್ರೆ ಮಾತ್ರ ನಾನು ಯಾವುದೇ ಹೊಸ ವೀಡಿಯೋ ಅಪ್ಡೇಟ್ ಮಾಡಿದ್ರು ನಿಮ್ಮ ಇಮೇಲ್ಗೆ ಈ ಥರ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ದಾರೆ ಅಂತ ಒಂದು ಮೆಸೇಜ್ ಬರುತ್ತೆ. ಮತ್ತು ಇಲ್ಲಿ ಫೇಸ್ಬುಕ್ ಲಿಂಕ್ ಇದೆ, ಇಲ್ಲಿ ಟ್ವಿಟರ್ ಲಿಂಕ್ ಇದೆ, ಇಲ್ಲಿ ವೆಬ್ಸೈಟ್ ಲಿಂಕ್ ಇದೆ. ಇಲ್ಲಿಂದ ಸಹ ನೀವು ಲೈಕ್ ಮಾಡೋದ್ರ ಮೂಲಕ, ಫಾಲೋ ಮಾಡೋದ್ರ ಮೂಲಕ ನಾನು ಯಾವುದೇ ಹೊಸ ವೀಡಿಯೋ ಅಪ್ಲೋಡ್ ಮಾಡಿದ್ರು ಅಲ್ಲೂ ಸಹ ಆಗ್ತಿರ್ತೀನಿ. ಸೊ ನಿಮಗೆ ಅಲ್ಲಿಂದ ಫೈಂಡ್ ಔಟ್ ಮಾಡೋಕ್ಕೆ ಭಾಳ ಯೂಸ್ ಆಗುತ್ತೆ. ಬಟ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಯಾವ ವೀಡಿಯೋನೂ ಮಿಸ್ ಆಗೋಲ್ಲ, ಡೈರೆಕ್ಟಾಗಿ ನಿಮ್ಮ ಇಮೇಲ್ಗೆ ಒಂದು ಬಾಕ್ಸ್ಗೆ ಬಂದುಬಿಡುತ್ತೆ. ವ್ಯೂವರ್ಸ್, ಮತ್ತು ನೀವು ಯಾವುದನ್ನ ಪರ್ಟಿಕ್ಯುಲರ್ ಟ್ಯೂಟೋರಿಯಲ್ಸ್ನ ಫಾಲೋ ಮಾಡಬೇಕಂದ್ರೆ ಪ್ಲೇಲಿಸ್ಟ್ಗೆ ಹೋಗಿ, ಪ್ಲೇಲಿಸ್ಟ್ಗೆ ಹೋದಾಗ ನೀವು ಇಲ್ಲಿ HTML ಕಲಿಬೇಕಂದ್ರೆ ಪ್ಲೇ ಅಲ್ಲ ಅಂತ ಕೊಟ್ಟರೆ 27 ವೀಡಿಯೋ ಒನ್ ಬೈ ಒನ್ ಪ್ಲೇ ಆಗ್ತಾ ಹೋಗುತ್ತೆ. ಇದು ಸೇಮ್ ವೇ ಎಕ್ಸೆಲ್ ಕಲಿಬೇಕಂದ್ರೆ ಕನ್ನಡದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿರುತ್ತೆ. ನೀವು ಇಂಟರ್ವ್ಯೂಗೆ ಹೋಗ್ಬೇಕಂದ್ರೆ ಅಥವಾ ಬೇರೆ ಕಡೆ ಹೋದಾಗ ನಿಮ್ಗೆ ಯಾವ್ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಫುಲ್ ಡೀಟೇಲ್ಸು ಮತ್ತು ಕಂಪ್ಲೀಟ್ ಈಚ್ ಟ್ಯಾಬ್, ಈಚ್ ಗ್ರೂಪ್ ಡೀಟೇಲ್ಸು ಎಕ್ಸೆಲಲ್ಲಿ ಇದೆ, ಇದರಲ್ಲಿದೆ. ನೀವು ಇದರಿಂದ ಸಹ ಕಲಿಬೋದು. PHP 5 ವೀಡಿಯೋಸ್ ಮಾತ್ರ ಇದೆ, ಇನ್ ಫ್ಯೂಚರ್ ಅಪ್ಲೋಡ್ ಮಾಡ್ತೀನಿ ಟೈಮ್ ಇಲ್ಲದೆ ಇರೋ ಕಾರಣಕ್ಕೆ. ಯಾಕಂದರೆ ಫಸ್ಟ್ MS ಆಫೀಸ್ ಕಂಪ್ಲೀಟ್ ಮಾಡೋಣ ಅಂತ. ಎಕ್ಸೆಲ್ ಆಗಿದೆ, ಪವರ್ ಪಾಯಿಂಟ್ ಆಗಿದೆ, ಇನ್ನೊಂದು ಅಥವಾ ಇನ್ನೆರಡು ವೀಡಿಯೋದಲ್ಲಿ ಮುಗಿಯುತ್ತೆ. ನಂತರ ನಾನು MS ವರ್ಡ್ ಮಾಡಿಬಿಟ್ಟು MS ಆಫೀಸ್ ಮುಗಿಸಿ ನೆಕ್ಸ್ಟು HTML ಬೇಸಿಕ್ HTML ಸ್ಟಾರ್ಟ್ ಆಗಿದೆ. ಅದಾದಮೇಲೆ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ PHP ಕಡೆ ಹೋಗ್ತಾ ಇದ್ದೀವಿ. ಸೊ ನೀವು ಅದನ್ನು ಪರ್ಟಿಕ್ಯುಲರ್ ವೀಡಿಯೋ ಇಲ್ಲಿಂದ ನೋಡ್ಬೇಕಂದ್ರೆ ನಿಮಗೆ ಭಾಳ ಹೆಲ್ಪ್ಫುಲ್ ಆಗುತ್ತೆ, ನೋಡಿ. ಬಟ್ ಫ್ರೆಂಡ್ಸ್, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಶೇರ್ ಮಾಡಿ ನಮ್ಮ ವೀಡಿಯೋಸ್ನ, ನಮ್ಮ ಚಾನಲ್ನ ಎಲ್ಲರಿಗೂ ಗೊತ್ತಾಗಲಿ. ಕನ್ನಡದಲ್ಲಿ ಈ ಥರ ಚಾನಲ್ ಇದೆ, ಅಲ್ಲಿ ಸಹ ನಾವು ಕನ್ನಡದಲ್ಲಿ ನಮ್ಮ ಟ್ಯುಟೋರಿಯಲ್ ಕಲಿಬೋದು ಅನ್ನೋದನ್ನು ನೀವು ಶೇರ್ ಮಾಡಿದಾಗ ಮಾತ್ರ ಅದು ಇನ್ನೊಬ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗೂ ಸಹ ಇದರಿಂದ ಯೂಸ್ ಆಗುತ್ತೆ. ವ್ಯೂವರ್ಸ್, ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ಹೇಳ್ತಾ ಇರೋದು, ಈಗ ಆನ್ಲೈನ್ ಮನಿ ಸಂಪಾದನೆ ಮಾಡ್ಬೋದು ಅಂತಾರೆ, ಅದು ಒಂದು ಪಾರ್ಟ್. ಆದರೆ ಇನ್ನೊಂದು ಆನ್ಲೈನ್ ವರ್ಕ್ ಮಾಡ್ಕೊಂಡು ನಾವು ಯಾವ ಥರ ನಮ್ಮ ಟ್ಯಾಲೆಂಟ್ ಉಪಯೋಗಿಸ್ಕೊಂಡು ಯಾವ ಥರ ನಾವು ವರ್ಕ್ ಮಾಡಿ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಇದು ಹೇಳ್ತಿದ್ದೀನಿ. ಬಟ್ ಇದರಲ್ಲಿ ನಿಮಗೆ ಅದರದ್ದೇ ಯಾವುದನ್ನ ಒಂದು ಪರ್ಟಿಕ್ಯುಲರ್ ಏರಿಯಾದಲ್ಲಿ ನಿಮಗೆ ನಾಲೆಡ್ಜ್ ಇರಬೇಕು. ಒಂದು ವೆಬ್ ಡಿಸೈನರ್ ಆಗಿರ್ಬೋದು, ಇಲ್ಲ ಡೇಟಾ ಎಂಟ್ರಿ ಆಗಿರ್ಬೋದು, ಇಲ್ಲ MS ವರ್ಡ್ ಎಕ್ಸೆಲ್ ಬಗ್ಗೆ ನಾಲೆಡ್ಜ್ ಇದ್ದರೆ PDF ಇಂದ ಎಕ್ಸೆಲ್ ಕನ್ವರ್ಟರ್ ಆಗ್ಬೋದು, ಅಥವಾ ಟ್ರಾನ್ಸ್ಕ್ರಿಪ್ಷನ್ಸ್ ಇರ್ಬೋದು, ಅಂದರೆ ಸೇಮ್ ಟು ಸೇಮ್ ಡೂಪ್ಲಿಕೇಟ್ ಕಾಪಿ ನೀವು ಮಾಡಿಕೊಡ್ಬೋದು. ಅಥವಾ PDF ಅಲ್ಲಿರೋ ಅಂಥ ಒಂದು ಡಾಕ್ಯುಮೆಂಟ್ ನಾವು ಕಳಿಸ್ತಾರೆ, ಅದನ್ನೆಲ್ಲ ನೀವು ವರ್ಡ್ಗೋ ಅಥವಾ ಎಕ್ಸೆಲ್ಗೋ ಫಿಲ್ ಮಾಡಿ ಸೇಮ್ ಆ್ಯಸ್ ಇಟ್ ಈಸ್ ಕಳಿಸ್ಕೊಡೋ ಅಂಥ ಪ್ರಾಜೆಕ್ಟ್ಸ್ ಆಗಿರ್ಬೋದು. ಅಥವಾ ಬೇರೆ ಬೇರೆ JPG ಕನ್ವರ್ಟ್ ಮಾಡಿರೋ ಅಂಥ JPGಲಿರೋಂಥ ಲೆಟರ್ಸ್ನೆಲ್ಲ ನೀವು ಫಿಲ್ ಮಾಡಿ ವರ್ಡಲ್ಲಿ ಕಳಿಸೋ ಅಂತ ಇರ್ಬೋದು. ಸುಮಾರು ಸಾಕಷ್ಟು ವೆಬ್ ಡಿಸೈನಿಂಗ್ ಇರ್ಬೋದು, ಅಪ್ಲಿಕೇಶನ್ ಡೆವಲಪ್ಮೆಂಟ್ ಇರ್ಬೋದು, ಜಾವಾ ಇರಲಿ, PHP ಇರಲಿ, ASP ಇರಲಿ, ನೀವು ಯಾವುದನ್ನು ಒಂದು ಏರಿಯಾದಲ್ಲಿ ಪರ್ಟಿಕ್ಯುಲರ್ ನಾಲೆಡ್ಜ್ ಇದ್ದರೆ 100% ನೀವು ಮನೇಲಿ ಕೂತ್ಕೊಂಡು ಕೆಲಸ ಮಾಡಿ ಹಣ ಸಂಪಾದನೆ ಮಾಡ್ಬೋದು. ಬೆಟರ್ ವೇ, ದೆರ್ ಈಸ್ ನೋ ಇನ್ವೆಸ್ಟ್ಮೆಂಟ್. ಒಂದು ಸಿಂಗಲ್ ರೂಪಾಯಿ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಅವಶ್ಯಕತೆ ಇಲ್ಲ. ಕೂತ್ಕೊಂಡು ನೀವು ಆರಾಮಾಗಿ ಮನೇಲಿ ಕೂತು ಇದೇ ಟೈಮ್ನ ನೀವು ಕೆಲಸ ಮಾಡಿದ್ರೆ ಸಹ ನಿಮ್ಗೆ ಅಮೌಂಟ್ ಬರುತ್ತೆ. ಜೆನ್ಯೂನ್ ವೆಬ್ಸೈಟ್ಸು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಇದನ್ನು ಹೇಳ್ತಾರೆ ಫ್ರೀಲ್ಯಾನ್ಸರ್ಸ್ ಅಂತ. ಫ್ರೀಲ್ಯಾನ್ಸರ್ಸ್ ಅಂದ್ರೇ ಅರ್ಥ ಇದೆ, ನೀವು ಒಂದು ವೆಬ್ಸೈಟ್ ಅಥವಾ ಒಂದು ಇದರೊಳಗಡೆ ಕೂತು ಮನೆಯಲ್ಲೇ ಕೂತು ಕೆಲಸ ಮಾಡೋ ಅಂಥದ್ದು. ಸೊ ನಿಮಗೆ ಆ ವೆಬ್ಸೈಟ್ ಒಳಗಡೆಯಿಂದ ನಿಮಗೆ ಆ ವೆಬ್ಸೈಟಲ್ಲಿ ನೀವು ಲಾಗಿನ್ ಆದಾಗ, ಆ ಪೋರ್ಟಲಲ್ಲಿ ಹೋದಾಗ ನಿಮಗೆ ನೀವು ಯಾರನ್ನ ಹೈಯರ್ ಮಾಡಬೇಕು, ನಿಮ್ಮ ಹತ್ರ ಒಂದು ಪ್ರಾಜೆಕ್ಟ್ ಇದೆ, ನೀವು ಯಾರಿಗಾನ ಕೊಡಬೇಕು, ನಿಮ್ಗೆ ಜನ ಸಿಗ್ತಿದ್ದಾಗ ಇಂಥ ವೆಬ್ಸೈಟಲ್ಲಿ ಹೋಗಿ ಕೊಟ್ಟರೆ ನೀವು ಅವ್ರನ್ನ ಬಿಡ್ ಮಾಡಿ ತೊಗೊಂಡು ನೀವು ಅವ್ರಿಗೆ ದುಡ್ಡು ಕೊಟ್ಟು ನಿಮ್ಮ ಕೆಲಸ ಮಾಡಿಸ್ಕೋಬೋದು. ಎರಡೂ ಥರ ಸಹ ಇದರಲ್ಲಾಗುತ್ತೆ. ಸೊ ವೆರಿ ಜೆನ್ಯೂನ್ ಇದ್ದಾವೆ, ಯಾಕಂದರೆ ವರ್ಲ್ಡ್ ವೈಡ್ ನಡೆಯುತ್ತಿದ್ದು. ಇದರಲ್ಲಿ ಹವರ್ಸ್ ಅಂದರೆ ಪರ್ ಹವರ್ಗೆ ಇಷ್ಟು $, ಅಂದರೆ ಇಂಡಿಯನ್ ರುಪೀಸ್ ನೀವು ಕನ್ವರ್ಟ್ ಮಾಡ್ಕೋಬೋದು. ಇಷ್ಟು $, ಅಂತ ನೀವು ಫಿಕ್ಸ್ ಮಾಡ್ಕೋಬೋದು ನಿಮ್ಮ ರೇಟ್ನ, ಅಥವಾ ವೀಕ್ಲಿ ಮಾಡ್ಕೊಬೋದು, ಅಥವಾ ಫುಲ್ ಪ್ರಾಜೆಕ್ಟ್ ಅಮೌಂಟನ್ನ ನೀವು ತೊಗೊಂಡು ಮಾಡ್ಬೋದು. ತುಂಬ ಜನ ಇದನ್ನು ಯೂಸ್ ಮಾಡ್ತಿದ್ದಾರೆ. ಲ್ಯಾಕ್ಸ್ ಟುಗೆದರ್ ಫ್ರೀಲ್ಯಾನ್ಸರ್ಸ್ ಇದ್ದಾರೆ. ಯಾಕಂದರೆ ಫ್ರೀಲ್ಯಾನ್ಸರ್ಸ್ ಅನ್ನೋ ಐಡಿಯಾ ನಿಮಗೆ ಇರಬೇಕು ಅನ್ನೋದಕ್ಕೆ ನಾನು ಫಸ್ಟ್ ಇದನ್ನೆಲ್ಲ ಹೇಳ್ತೀನಿ. ಅದಾದ ನಂತರ ಅದು ಯಾವ ಥರ ಮಾಡೋದು ಅಂತ ಹೇಳ್ತೀನಿ. ಬಟ್ ನೀವು ಯಾವುದಾನ ಒಂದು ಏರಿಯಾದಲ್ಲಿ ಒಳ್ಳೆ ನಾಲೆಡ್ಜ್ ಇದ್ದು ಅದ್ರ ಬಗ್ಗೆ ಚೆಂದಾಗಿ ಗೊತ್ತಿದ್ದರೆ 100% ನೀವು ಇದರಲ್ಲಿ ಸಕ್ಸಸ್ ಆಗ್ಬೋದು. ಯಾಕಂದರೆ ಯೂಟ್ಯೂಬಲ್ಲಿ ಅಥವಾ ನೀವು ಆ್ಯಡ್ಸೆನ್ಸು ಅಥವಾ ಬೇರೆದ್ರಿಂದ ದುಡ್ಡು ಸಂಪಾದನೆ ಮಾಡ್ಬೋದು, ಇಲ್ಲ ಅಂತಲ್ಲ. ಬಟ್ ಇದು ಕಂಪೇರ್ ಟು ಅದು ಸ್ವಲ್ಪ ಕಡಿಮೆ ಆಗ್ಬೋದು. ಬಟ್ ನೀವು ಅದರಲ್ಲಾದರೆ ನಿಮ್ಗೆ ಈ ಪ್ರಾಜೆಕ್ಟ್ ಮಾಡಿದ್ರೆ ಇಷ್ಟು ಅಮೌಂಟ್ ಅಂತ ಫಿಕ್ಸ್ ಇರುತ್ತೆ. ಅಥವಾ ನೀವು 1 ಅವರ್ ನಾನು ಕೆಲಸ ಮಾಡ್ತೀನಿ, ನನಗೆ ಇಷ್ಟು $, $5, $10 ನೀವು ಫಿಕ್ಸ್ ಮಾಡಿರ್ತೀರ, ಅಷ್ಟು ಅಮೌಂಟ್ ನಿಮಗೆ ಬರುತ್ತೆ. ಓಕೆ, ಇದಿಷ್ಟು ಫ್ರೀಲ್ಯಾನ್ಸರ್ನ ಒಂದು ನಿಮ್ಗೆ ಇಂಟ್ರೊಡಕ್ಷನ್. ಏನು ಫ್ರೀಲ್ಯಾನ್ಸರ್ ಅಂದರೆ ನಿಮ್ಗೊಂದು ಈಗೊಂದು ಐಡಿಯಾ ಬಂದಿರಬೇಕು. ಯಾಕಂದರೆ ಇದರಿಂದ ತುಂಬ ಜನ ಮನೇಲಿ ಕುಂತು ಕೆಲಸ ಮಾಡೋ ಹಣ ಸಂಪಾದನೆ ಮಾಡ್ತಿದ್ದಾರೆ. ಈಗ ಎಷ್ಟೋ ಜನಕ್ಕೆ ಇಂಟರ್ನೆಟ್ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಬಟ್ ಮಾಡೋಕ್ಕೆ
ಎಲ್ಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಂಥ ಟೈಮಲ್ಲಿ ನೀವು ಫ್ರೀಲ್ಯಾನ್ಸರ್ಸ್ ಆಗಿ ವರ್ಕ್ ಮಾಡಿ 100% ನಿಮಗೆ ರಿಸಲ್ಟ್ ಸಿಗುತ್ತೆ. ಬಟ್ ನಾನು ಪದೇ ಹೇಳ್ತೀನಿ, ನೀವು ಯಾವುದಾನ ಒಂದು ನಿಮಗೆ ಸ್ಕಿಲ್ ಇರಬೇಕು, ಅದರಲ್ಲಿ ನೀವು ಪರ್ಫೆಕ್ಟ್ ಇರಬೇಕು. ಮಾಡದೆ ಯಾರು ನಿಮ್ಗೆ ಪ್ರಾಜೆಕ್ಟ್ ಕೊಟ್ಟಾಗ ನೀವು ಸಕ್ಸಸ್ ಮಾಡಿಕೊಟ್ರೆ ನಿಮ್ಗೆ ಅದರಿಂದ ರೇಟಿಂಗ್ಸ್ ಬರುತ್ತೆ. ಸೊ ನೀವು ಆಮೇಲೆ ನಿಮ್ಗೆ ಸುಮಾರಷ್ಟು ಪ್ರಾಜೆಕ್ಟ್ ಸಹ ಪದೇ ಬರ್ತಾ ಹೋಗುತ್ತೆ. ವ್ಯೂವರ್ಸ್, ಅದರಲ್ಲಿ ಫಸ್ಟ್ ಸೈಟ್ಗಳು ಹೇಳ್ತೀನಿ ಸುಮಾರು ಯಾವ್ಯಾವುದಿದೆ ಅಂತ. upwork.com ಅಂತ ಇದೆ. upwork.com ಫಸ್ಟು ಇದು ಓಡೆಸ್ಕ್ ಅಂತ ಇತ್ತು, ಮತ್ತು ಇನ್ನೊಂದು ಯಾವುದೋ ವೆಬ್ಸೈಟ್ ಇತ್ತು. ಇವೆರಡು ಮರ್ಜ್ ಆಗಿಬಿಟ್ಟು upwork.com ಆಗಿದೆ. ಇಲ್ಲಿ ನೀವು ಸೈನಪ್ ಆಗಬೇಕು. ಸೈನಪ್ ಆಗಿ ಲಾಗಿನ್ ಆದರೆ ನಿಮಗೆ ಇಲ್ಲಿ ಸಹ ಸಿಗ್ತಾ ಹೋಗುತ್ತೆ. ಇನ್ನೊಂದು ವೆಬ್ಸೈಟ್ ಇದೆ freelancers.com ಅಂತ, ಇದು ಅಷ್ಟೇ freelancers.com. ಇಲ್ಲಿ ಸಹ ಸೇಮ್ ಅದೇ ಥರ ಆಗುತ್ತೆ. ಬಟ್ ಬೆಟರ್ upworkಲ್ಲಿ ಸ್ವಲ್ಪ ಜೆನ್ಯೂನ್ ಇದೆ. ಇಲ್ಲೆಲ್ಲ ಸ್ಕ್ಯಾಮು ಏನು ಈ ಸ್ಪ್ಯಾಮ್ ಗಿಮ್ ಈ ಥರ ಇಲ್ಲ, ಇದರಲ್ಲಿ ಸ್ವಲ್ಪ ಇದೆ ಅಂತ ಕೇಳ್ಪಟ್ಟೆ. ಬಟ್ upwork ಏನಿದೆ ಅಲ್ಲ, ಎರಡು ಈ ಥರ ಫ್ರೀಲ್ಯಾನ್ಸರ್ಸ್ ವೆಬ್ಸೈಟ್ ಸೇರಿಬಿಟ್ಟು ಜಾಯಿನ್ ಆಗಿ ಮಾಡಿರೋಂಥದ್ದು. ನಾನು ಇದ್ರ ಬಗ್ಗೆ ಕೇಳಿದ್ದೀನಿ, ತುಂಬ ಜನ ಇದರಲ್ಲಿ ವರ್ಕ್ ಮಾಡ್ತಿದ್ದಾರೆ. ಜೆನ್ಯೂನ್ ಪರ್ಸೆಂಟೇಜ್ ಅಮೌಂಟ್ ನಿಮ್ಗೆ ಸಿಗುತ್ತೆ. ಇನ್ನೊಂದು ಗುರು ಅಂತ ಇದೆ, ಇದು ಮೋಸ್ಟ್ಲಿ ಇಂಡಿಯನ್ ಮೇಡ್ ಅನಿಸುತ್ತೆ. ಇದರಲ್ಲೂ ಸಹ ಸುಮಾರು ಜನ ವರ್ಕ್ ಮಾಡ್ತಿದ್ದಾರೆ. ನೋಡಿ, ಸರ್ಚ್ ಫಾರ್ ಫ್ರೀಲ್ಯಾನ್ಸರ್ಸ್ ಅಂದರೆ ನೀವು ಜಾಯಿನ್ ಆಗಿ ಕೆಲಸ ಮಾಡಿಕೊಡೋಕ್ಕೆ. ಪೋಸ್ಟ್ ಜಾಬ್ ಅಂದರೆ ನಿಮ್ಗೆ ಯಾವ್ದಾನ ನಿಮ್ಮ ಹತ್ರ ಪ್ರಾಜೆಕ್ಟ್ ಇತ್ತು, ನೀವು ಯಾರಿಗಾನ ಕೊಡಬೇಕಂದ್ರೆ ಇದನ್ನು ನಾವು ಮಾಡ್ಕೊಳ್ಳಿ. ಮತ್ತು ಇಲ್ಲೂ ಅಷ್ಟೇ, ಬಿಕಮ್ ಎ ಫ್ರೀಲ್ಯಾನ್ಸರ್ ಅಂದರೆ ನೀವು ಫ್ರೀಲ್ಯಾನ್ಸರ್ ಆಗಿ ಕೆಲಸ ಮಾಡ್ತೀನಿ ಅಂದರೆ, ಇಲ್ಲ ನಿಮ್ಮ ಹತ್ರ ಜಾಬ್ ಇದ್ದರೆ ನೀವು ಆ ಜಾಬನ್ನು ಸಹ ಇಲ್ಲಿ ಪೋಸ್ಟ್ ಮಾಡಿಬಿಟ್ಟು ನೀವು ಅದ್ರ ಪ್ರಾಜೆಕ್ಟ್ ಕೊಡ್ಬೋದು ಯಾರ್ಯಾರಿಗಾದರೂ, ಅಷ್ಟು ಅಮೌಂಟ್ ಅಂತ ನೀವು ಫಿಕ್ಸ್ ಮಾಡಿ. ಓಕೆ, ನೆಕ್ಸ್ಟ್ ಇದು ಅಷ್ಟೇ, ಇದರಲ್ಲೂ ಅಷ್ಟೇ ಬಿಕಮ್ ಎ ಫ್ರೀಲ್ಯಾನ್ಸರ್ ಇದೆ. ಇಲ್ಲ ಹೌ ಇಟ್ ವರ್ಕ್ಸ್ ನಿಮ್ಗೆ ಡೀಟೇಲ್ಸ್ ಗೊತ್ತಾಗ್ಬಿಡುತ್ತೆ. ನೀವು ಸೈನಪ್ ಅಂತ ಕೇಳಿದಾಗ ಅದು ಕೇಳುತ್ತೆ ಯಾವ ಥರ ನೀವು ಸೈನಪ್ ಮಾಡಬೇಕು ಅಂತ. ಸೊ ಇದನ್ನೆಲ್ಲ ನೀವು ಈ ವೆಬ್ಸೈಟ್ಗಳಲ್ಲಿ ಲಾಗಿನ್ ಆದಾಗ ನೋಡಿ, ನೀವು ಐ ವಾಂಟ್ ಟು ಹೈರ್ ಎ ಫ್ರೀಲ್ಯಾನ್ಸರ್ ಅಂದರೆ ನೀವು ನಿಮ್ಮ ಹತ್ರ ಜಾಬ್ ಇದ್ದು ನೀವು ಯಾರಿಗಾನ ಕೊಡ್ತೀನಿ ಅಂದಾಗ ಇದು ಉಪಯೋಗ ಬರುತ್ತೆ. ಐ ಆಮ್ ಲುಕಿಂಗ್ ಫಾರ್ ಆನ್ಲೈನ್ ವರ್ಕ್ ಅಂದರೆ ನೀವು ಖುದ್ದು ವರ್ಕ್ ಮಾಡ್ತೀನಿ ಅಂದರೆ ಫ್ರೀಲ್ಯಾನ್ಸರ್ ಆಗಿ ಇದು ನಿಮ್ಗೆ ಯೂಸ್ ಆಗುತ್ತೆ. ವ್ಯೂವರ್ಸ್, ಇದಿಷ್ಟು ಕೆಲವು ವೆಬ್ಸೈಟ್ಗಳು, ಸುಮಾರು ವೆಬ್ಸೈಟ್ ಇದ್ದಾವೆ. ಬಟ್ ಜೆನ್ಯೂನ್ ಅಂದರೆ upwork ಇದೆ, ಫ್ರೀಲ್ಯಾನ್ಸರ್ಸ್ ಇದೆ, ಗುರು ಇದೆ. ನಾನು ಇದಕ್ಕೆ ಹೇಳ್ತಿದ್ದೀನಿ. ನೆಕ್ಸ್ಟ್ ಬಂದರೆ, ಈಗ ನಿಮ್ಗೆ $10 ನೀವು 1 ಅವರ್ಗೆ ನಾನು $10 ಅಂತ ಇಟ್ಕೊಂಡ್ರೆ 20% $2 ಇವ್ರು ಇಟ್ಕೊತಾರೆ, $8 ನಿಮಗೆ ಕೊಡ್ತಾರೆ. ಯಾಕೆಂದರೆ ಇವ್ರು ಈ ವೆಬ್ಸೈಟು ಮೇಂಟೆನೆನ್ಸ್ ಅವ್ರಿಗೂ ಪ್ರಾಫಿಟ್ ನೋಡೇ ಮಾಡ್ತಾರಲ್ಲ. ಸೊ ಹಾಗಾಗಿ ನೀವು ನಿಮ್ಮಲ್ಲಿ ಅಮೌಂಟ್ ಫಿಕ್ಸ್ ಮಾಡುವಾಗ ನಿಮ್ಮ ರೇಟ್ ಪರ್ ಅವರ್ ಅಥವಾ ಏನು ನೀವು ಫಿಕ್ಸ್ ಮಾಡ್ತಿರಲ್ಲ ಅದು ನೋಡ್ಕೊಂಡು ಮಾಡಿ. 20% ಅವ್ರ ಅಮೌಂಟ್ ತೊಗೊಳ್ತಾರೆ. ಉಳಿದಿರೋ ಅಮೌಂಟು upworkಲ್ಲಿ ನಾನು ನೋಡಿರೋದ್ರಿಂದ ಉಳಿದಿರೋ ಅಮೌಂಟು ನಿಮಗೆ ಅಕೌಂಟ್ಗೆ ಕಳಿಸ್ತಾರೆ. ಎಸ್ಪೆಷಲಿ upwork ಜೆನ್ಯೂನ್ ಇದೆ, ಫ್ರೀಲ್ಯಾನ್ಸರ್ಸ್ ಪರವಾಗಿಲ್ಲ, ಗುರುನೂ ಪರವಾಗಿಲ್ಲ, ನೋ ಪ್ರಾಬ್ಲಮ್. ಸೊ ಇದು ನಿಮ್ಗೊಂದು ಐಡಿಯಾ ಇರಲಿ ಫ್ರೀಲ್ಯಾನ್ಸರ್ಸ್ ಅಂದರೆ ಏನು ಅಂತ. ನಾನು ಕೇಳ್ತಾರೆ ಫ್ರೀಲ್ಯಾನ್ಸರ್ ಅಂದರೆ ಹೆಂಗೆ ಏನು ಅನ್ನೋ ಇದಕ್ಕೆ ನಾನು ಈ ವಿಡಿಯೋ ನಿಮ್ಗೆ ಮಾಡಿದ್ದೀನಿ. ಸೊ ನಿಮ್ಮ ಹತ್ರ ಯಾವುದೊಂದು ಟ್ಯಾಲೆಂಟ್, ಈಗ ನೀವು ಪರ್ಫೆಕ್ಟ್ HTML ನಿಮ್ಗೆ ಗೊತ್ತಿದ್ರೆ HTML ಸಿಗುತ್ತೆ. ಬರೀ ಡೇಟಾ ಎಂಟ್ರಿ ಮಾಡ್ತೀನಿ ನಾನು, ಸುಮಾರು ನನಗೆ ಎಕ್ಸೆಲಲ್ಲಿ ಇರೋದನ್ನ ಡೇಟಾ ಎಂಟ್ರಿ ಮಾಡ್ತೀನಿ ಅಂದರೆ ನಿಮಗೆ ಸಿಗುತ್ತೆ. PDF ಅಲ್ಲಿರೋದು ವರ್ಡಿಗೆ ಟೈಪ್ ಮಾಡಿಬಿಟ್ಟು ನಾನು ಅಪ್ಲೋಡ್ ಮಾಡಿ ಕಳಿಸ್ತೀನಿ ಅಂದರೆ ನಿಮ್ಗೆ ಅದರಲ್ಲಿ ಆಪ್ಷನ್ ಇರುತ್ತೆ. ಅಂಥವ್ರಿಗೂ ಯಾರಿಗೂ ಬೇಸ್ಮೆಂಟಿಂದ ಹಿಡಿದು ದೊಡ್ಡ ಸಾಫ್ಟ್ವೇರ್ ಇಂಜಿನಿಯರ್ ಅವ್ರಿಗೆ ಯಾವುದೇ ಇರಲಿ ಎಲ್ಲರಿಗೂ ಈ ಜಾಗದಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಆಪ್ಷನ್ ಇದೆ. ದಯವಿಟ್ಟು ನಿಮ್ಮ ಹತ್ರ ನಾಲೆಡ್ಜ್ನ ಉಪಯೋಗಿಸ್ಕೊಳ್ಳಿ. ಟೈಮನ್ನು ನೀವು ಬೇರೆದರಲ್ಲಿ ಸೋಷಿಯಲ್ ವೆಬ್ಸೈಟ್ ಅಲ್ಲಿ ಇಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂತಲ್ಲ. ಬಟ್ ಉಳಿದಿರೋ ಟೈಮನ್ನು ಈ ಥರ ಮಾಡಿ ನೀವು ಸಹ ಅರ್ನ್ ಮಾಡೋಕ್ಕೆ ನಿಮಗೂ ಅನುಕೂಲ ಆಗುತ್ತೆ. ಇದು ನೋಡಿ, ನಿಮ್ಗೆ ಏನಾರ ನಾನು ಆ್ಯಕ್ಚುಲಿ ಇನ್ನು ಮುಂದಿನ ವೀಡಿಯೋದಲ್ಲಿ ಇದರಲ್ಲಿ ಲಾಗಿನ್ ಆಗೋದು ಯಾವ ಥರ, ಮತ್ತು ಯಾವ ಥರ ಜಾಬ್ ಅಪ್ಲೈ ಮಾಡಬೇಕು, ಅದರಿಂದ ನಮ್ಗೆ ಆ ಕಡೆಯಿಂದ ಅಕ್ಸೆಪ್ಟ್ ಯಾವ ಥರ ಬರುತ್ತೆ, ಯಾವ ಥರ ಬಿಡ್ ಮಾಡಬೇಕು ಅಂತ ಹೇಳ್ತೀನಿ. ನೀವೊಂದು ಐಡಿಯಾ ಇರುತ್ತೆ. ನೀವು ಫಸ್ಟ್ ಇದ್ರ ಥ್ರೂ ಹೋಗಿ ನೋಡಿ, ಲಾಗಿನ್ ಆಗಿ ನೋಡಿ. ಬೆಟರ್ ಅಂದರೆ ಈಗ ನಿಮ್ಗೆ ಪರ್ಟಿಕ್ಯುಲರ್ PHP ಬರ್ತಂದರೆ PHPಗೆ ಹೋಗಿ, ಬೂಟ್ ಸ್ಟ್ರಾಪ್ ಗೊತ್ತಂದರೆ ಬೂಟ್ ಸ್ಟ್ರಾಪ್ ಅಂತ ಕೊಡಿ. ಅಲ್ಲಿ ನಿಮ್ಗೆ ಗೊತ್ತಿರೋ 4-5 ಸ್ಕಿಲ್ಸ್ ಹಾಕಿ, ಯಾರು ಅದನ್ನು ನಿಮ್ಮನ್ನು ಅವ್ರಿಗೆ ಇಂಟ್ರೆಸ್ಟ್ ಇರೋರು ತೊಗೊತಾರೆ ಅಥವಾ ಬಿಡ್ ಮಾಡ್ತಾರೆ. ನಾನು ನಿಮ್ಗೆ $5 ಕೊಡ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ನೀವು ಒಪ್ಬೋದು. ಇಲ್ಲ ನಾನು $10 ಪರ್ ಅವರ್ ಅಂದರೆ ನೀವು $10ಗೆ ನೀವು ಅಕ್ಸೆಪ್ಟ್ ಮಾಡ್ಬೋದು, ನೋ ಪ್ರಾಬ್ಲಮ್. ಬಟ್ ಒಂದು ಸಾರಿ ಪ್ರಾಜೆಕ್ಟ್ ಕೊಟ್ಟ ಮೇಲೆ ಅವರು ಒಂದು ಪ್ರಾಜೆಕ್ಟ್ ನೋಡ್ತಾರೆ ನೀವು ಮಾಡಿರೋದು, ಅವ್ರು ನಿಮ್ಗೆ ರೇಟಿಂಗ್ ಕೊಡ್ತಾರೆ. ಆ ರೇಟಿಂಗ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಆ ರೇಟಿಂಗ್ ಮೇಲೆ ಉಳಿದಿರೋರು ನಿಮ್ಮನ್ನು ಹೈಯರ್ ಮಾಡೋದಾ ಬೇಡ ಅಂತ ಪ್ಲ್ಯಾನ್ ಮಾಡ್ತಾರೆ. ಯಾಕಂದರೆ ನೀವು ಕೆಲಸ ನೀವು ಅಷ್ಟೇ ನಿಮ್ಗೆ ಕೊಟ್ಟಿರೋಂಥ ಒಬ್ಬ ಏನು ನಿಮ್ಗೆ ಕೊಡ್ತಾ ಪ್ರಾಜೆಕ್ಟು ಅವ್ನು ನಿಮ್ಗೆ ಅಮೌಂಟ್ ಕರೆಕ್ಟಾಗಿ ಕೊಟ್ಟನ ಇಲ್ಲ ಅನ್ನೋದು ನೀವು ಇಲ್ಲಿ ರೇಟಿಂಗ್ ಮಾಡ್ಬೋದು. ಆದರೂ ಅವನ್ನ ನೆಕ್ಸ್ಟ್ ಜನ ತೊಗೋಬೇಕಾ ಬೇಡ ಅಥವಾ ಇವರು ಟರ್ಮಿನೇಟೇ ಮಾಡಿಬಿಡ್ತಾರೆ, ಆ ಥರ ಭಾಳ ಪ್ರಾಬ್ಲಮ್ ಇದೆ. ಬಟ್ ಇವೆಲ್ಲ ಜೆನ್ಯೂನ್ ಇದ್ದಾವೆ, ನೋ ಪ್ರಾಬ್ಲಮ್. ಇವೆಲ್ಲ ಬರೋದು ಥ್ರೂ ಈಗ upwork ಥ್ರೂ ಮಾಡ್ತೀವಿ, upwork ಥ್ರೂನೇ ಅಮೌಂಟ್ ಬರುತ್ತೆ. ಫ್ರೀಲ್ಯಾನ್ಸರ್ ಥ್ರೂ ಮಾಡಿದ್ರೆ ಯಾರು ಪರ್ಟಿಕ್ಯುಲರ್ ಪರ್ಸನ್ ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕೆ ಬರೋಲ್ಲ, ಎಲ್ಲ ಇದ್ರ ಬಂದೇ ಬರುತ್ತೆ. ಸೊ ಇವೆಲ್ಲ ಜೆನ್ಯೂನಿಟಿ. ಮತ್ತು ಅವ್ನು ಯಾವ ಥರ ನಿಮ್ಮನ್ನು ನೋಡ್ದ ಅಂದರೆ ಟ್ರೀಟ್ ಮಾಡ್ದ, ಸುಮ್ಮನೆ ನಾವು ಕರೆಕ್ಟ್ ಕಳಿಸಿದ್ರು ಇಲ್ಲ ಸರಿ ಇಲ್ಲ ಅಂತೆಲ್ಲ ಅದ್ರ ಮೇಲೆ ನೀವು ರೇಟಿಂಗ್ಸ್ ಕೊಡ್ಬೋದು. ಇದಿಷ್ಟು ಫ್ರೀಲ್ಯಾನ್ಸರ್ಸ್ ಬಗ್ಗೆ ವ್ಯೂವರ್ಸ್. ನಿಮ್ಗೆ ಈಗ ಒಂದು ಐಡಿಯಾ ಬಂದಿದೆ ಅಂತ ಕಾಣುತ್ತೆ ಫ್ರೀಲ್ಯಾನ್ಸರ್ಸ್ ಅಂದರೆ ಏನು ಅಂತ.
ಮುಂದಿನ ನನ್ನ ಈ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ತಿಳಿಸ್ಕೊಡಿ. ಇದರಿಂದ ತುಂಬ ಉಪಯೋಗ ಆಗುತ್ತೆ. ಯಾರಾದರೂ ಕಲಿಯೋಕ್ಕೆ ಅಥವಾ ಚಾನ್ಸ್ ಮನೇಲಿರೋರು ಅಥವಾ ಕೂತಿರೋರು ಮಾಡೋಕ್ಕಾದರೆ ಅವ್ರಿಗೂ ಅನುಕೂಲ ಆಗುತ್ತೆ. ಸೊ ಇರೋಂಥ ಚಾನ್ಸ್ನ ಆನ್ಲೈನಲ್ಲಿ ಯುಟಿಲೈಸ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕಷ್ಟೇ ನಾನು ಈ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಮತ್ತು ಈ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದೇನೇ ಸಲಹೆ ಸೂಚನೆಗಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಳಿಸ್ಕೊಡಿ ಅಥವಾ ಮೆಸೇಜ್ ಕಳಿಸಿ. ಬಟ್ ದಯವಿಟ್ಟು ಶೇರ್ ಮಾಡೋದು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.